ಕೊನೆಗೆ ಆರೂರ್ ಜಗದೀಶ್ವರ್ ಬರೋದು, ಏನ್ ಮೇಡಮ್ ನೀವ್ ಹಾಳಾಗೋದಲ್ದೆ ಎಲ್ರನ್ನೂ ಹಾಳು ಮಾಡ್ತಿದ್ದೀರಾ ಕೃಷ್ಣ ಅಂತ ಬೈಯೋರು. ಅವ್ರು ಯಾರು ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರ. ನಾನು ಅವ್ರನ್ನ ಅಪ್ಪ ಅಂತಾನೆ ಕರೀತಿದ್ದೆ, ಇವತ್ತಿಗೂ ಕೂಡ ಅಪ್ಪ ಅಂತಾನೆ ಕರೆಯೋದು. ಅವರು ನನ್ನನ್ನು ಮಗಳ ರೀತಿನೇ ನೋಡಿರೋದು ಇವತ್ತಿನ ನನಗೂ ಕೂಡ. ಸಿನಿಮಾನ ಎಷ್ಟು ಕಲಿತೆ ರವಿಚಂದ್ರನ್ ಅವ್ರ ಜೊತೆ ಇದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಬದುಕನ್ನ ಎಷ್ಟು ಕಲಿತೆ ಅವರಿಂದ ಕಲ್ತಿದ್ದೀನಿ. ಕ್ರೇಜಿ ಸ್ಟಾರ್ ಅಂದರೆ ಒಂದು ನಮ್ಮೆಲ್ಲರ ತಲೆಯಲ್ಲೂ ಒಂದು ಒಂದು ಐಡಿಯಾ ಇದೆ, ರೊಮ್ಯಾಂಟಿಕ್ ಹೀರೋ, ರೊಮ್ಯಾನ್ಸು, ಲವ್, ಮೋಜು, ಮಸ್ತ್. ಬಟ್ ಈ ರೀತಿ ಹಿ ಹೆಲ್ಪ್ ಮೀ ಟು ಪುಷ್ ಮೈ ಲಿಮಿಟ್ಸ್. ಒಂದು ಕ್ರೇಜ್ ಅಂತಂದ್ರಲ್ಲ, ಒಂದು ಕ್ರೇಜಿ ಸಿಚುವೇಶನ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರಿಲೇಟೆಡ್ ಆನ್ಸರ್. ಆದರೂ ನನಗೆ ಹೆಂಗಂದರೆ ಅವರು 8:15 ಅಷ್ಟೊತ್ತಿಗೆ ನಾನು ರೆಡಿ ಆದ್ಮೇಲೆ ಮನೆ ಬಾಗಿಲು ಟಕ್ 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 ಅಂತ ಓಪನ್ ಮಾಡಿದ್ರು ರವಿಚಂದ್ರನ್. ರವಿ ಸರ್ಗೆ ಕಾಫಿ ಅನ್ನೋದು ಆಯ್ತಾ, ಅಂದರು ಕುಡಿದ್ರು, ಜನ್ಮದಲ್ಲಿ ನೀನು ಯಾರಿಗೂ ಕಾಫಿ ಮಾಡ್ಕೊಳ್ಬೇಡ ಅಂತ ಇಟ್ಬಿಟ್ಟು ಹೋದ್ರು. ಮಂಜಿನ ಹನಿರೇನೆ ಸುಮಾರು ಒಂದಿಷ್ಟು ಫೋಲ್ಡರ್ಸ್ ಇದೆ. ಒಂದೊಂದು ಸೀನ್ ಅಪಾರ್ಟ್ಮೆಂಟ್